ವೆಲ್ಕಮ್ ಟು ಬಸವ ಐಟಮ್ ಅನ್ವಿ. ಇವತ್ತಿನ ಕ್ಲಾಸಲ್ಲಿ PPT ಅಥವಾ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಯಾವ ಥರ ಮಾಡ್ಬೋದು, ಅದರಲ್ಲಿ ರಿಬ್ಬನ್ಸ್ ಯಾವ ಥರ ಇದ್ದಾವೆ, ಮೆನು ಟ್ಯಾಬ್ಸ್ ಯಾವ ಥರ ಇದ್ದಾವೆ ಅಂತ ನೋಡೋಣ. ಫಸ್ಟು ಬಸವ ಐಟಮ್ ಅನ್ವಿನ ಯಾವ ಥರ ಬರೆದಿದ್ದೀನಿ ಅಂದರೆ, ಫಸ್ಟ್ ಇದು ಫೈಲಲ್ಲೇ ಹೋದಾಗ, ಫೈಲ್ ಟ್ಯಾಬಲ್ಲಿ ಹೋದಾಗ ನ್ಯೂ, ಓಪನ್, ಸೇವ್ ಆ್ಯಸ್, ಪ್ರಿಂಟ್, ಶೇರ್, ಎಕ್ಸ್ಪೋರ್ಟ್, ಕ್ಲೋಸ್, ಅಕೌಂಟ್, ಆಪ್ಷನ್ಸ್, ಈ ಥರ ಆಪ್ಷನ್ಸ್ ಬರ್ತವೆ. ನ್ಯೂ ಅಂದರೆ ನ್ಯೂ ಸ್ಲೈಡ್ ತೊಗೋಬೇಕಾಗಿದ್ರೆ ಅಥವಾ ನ್ಯೂ ವಿಂಡೋ ಓಪನ್ ಮಾಡಬೇಕಾಗಿದ್ರೆ, PPTದು ಓಪನ್ ಮಾಡಬೇಕಾಗಿದ್ರೆ ಪ್ರಿವಿಯಸ್ ಸೇವ್ ಮಾಡಿರೋದನ್ನ ಓಪನ್ ಮಾಡಿರ್ಬೇಕಾದ್ರೆ ಸೇವ್ ಅಂದರೆ ಈ ಪ್ರೆಸೆಂಟ್ ವಿಂಡೋನ ಅಥವಾ ಪ್ರೆಸೆಂಟ್ ಸ್ಲೈಡ್ ಶೋನ ಸೇವ್ ಮಾಡಬೇಕಾದ್ರೆ ಸೇವ್ ಮಾಡ್ಬೋದು. ಸೇವ್ ಆ್ಯಸ್ ಅಂದರೆ ಡುಪ್ಲಿಕೇಟ್, ಇದನ್ನ ಡುಪ್ಲಿಕೇಟ್ ಮಾಡಬೇಕಂದ್ರೆ ಸೇವ್ ಆ್ಯಸ್ ಮಾಡ್ಬೋದು. ಇದನ್ನ ಪ್ರಿಂಟ್ ಕೊಡ್ಬೋದು, ಶೇರ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಮತ್ತು ಇದನ್ನ ಈ ವಿಂಡೋನ ಕ್ಲೋಸನ್ನು ಸಹ ಮಾಡ್ಬೋದು. ಫಸ್ಟ್ ಹೋಮಲ್ಲಿ ಇದನ್ನ ವೆಲ್ಕಮ್ ಟು ಅನ್ನೋದನ್ನ ಕಾಪಿ ಮಾಡೋಣ ಅಥವಾ ಕಟ್ ಮಾಡ್ಬೋದು. ಫಸ್ಟ್ ಕಟ್ ಮಾಡೋಣ. ಕಟ್ ಮಾಡಿದ್ರೆ ಈ ಥರ ಬರುತ್ತೆ. ಇಲ್ಲಿ ಕಂಟ್ರೋಲ್ V ಮಾಡಿದರೆ ಪೇಸ್ಟ್ ಆಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬೋದು. ನೆಕ್ಸ್ಟ್ ಫಾರ್ಮ್ಯಾಟ್ ಪೇಂಟರ್ ಅಂದರೆ ಎಕ್ಸಾಂಪಲ್ ಈಗ ನೋಡ್ರಿ, ವೆಲ್ಕಮ್ ಅನ್ನೋದನ್ನ ಅದನ್ನು ಸೆಲೆಕ್ಟ್ ಮಾಡಿ ಫಾರ್ಮ್ಯಾಟ್ ಪೇಂಟರ್ನ ಆಪ್ಷನ್ ಸೆಲೆಕ್ಟ್ ಮಾಡಿ ಪವರ್ ಪಾಯಿಂಟ್ ಈ ಥರ ನಾವು ಫಾರ್ಮ್ಯಾಟ್ ಅದೇ ಯಾವ ಥರ ಇದೆ ಅದನ್ನು ನಾವು ಅದೇ ಥರ ಪೇಂಟ್ ಮಾಡ್ಬೋದು ಫಾರ್ಮ್ಯಾಟ್ನ. ಕಂಟ್ರೋಲ್ Z ಮಾಡೋಣ. ನೆಕ್ಸ್ಟ್ ನ್ಯೂ ಸ್ಲೈಡ್ ಅನ್ನೋ ಆಪ್ಷನ್ಸ್ ಇದ್ದಾವೆ. ಈ ಹೋಮ್ ಟ್ಯಾಬಲ್ಲಿ ಗ್ರೂಪ್ಸ್ ಮಾಡಿದ್ದಾರೆ. ಕ್ಲಿಪ್ ಬೋರ್ಡ್, ಸ್ಲೈಡ್ಸ್, ಫಾಂಟ್, ಪ್ಯಾರಾಗ್ರಾಫ್, ನೆಕ್ಸ್ಟ್ ಡ್ರಾಯಿಂಗ್ಸ್, ನೆಕ್ಸ್ಟ್ ಎಡಿಟಿಂಗ್ ಅಂತೇಳಿ ಕ್ಲಿಪ್ ಬೋರ್ಡಲ್ಲಿ ಪೇಸ್ಟು, ಕಾಪಿ, ಫಾರ್ಮ್ಯಾಟ್ ಪೇಂಟರ್ ಎಲ್ಲ ಮಾಡ್ಬೋದು ನಾವು. ನೆಕ್ಸ್ಟು ಸ್ಲೈಡ್ಸಲ್ಲಿ ನ್ಯೂ ಸ್ಲೈಡ್ ಅಂತ ಬರುತ್ತೆ. ನ್ಯೂ ಸ್ಲೈಡ್ ಅಂದರೆ ನ್ಯೂ ಸ್ಲೈಡು ನಮಗೆ ಯಾವ ಥರ ಸ್ಲೈಡ್ ಬೇಕು. ಈಗ ಎಕ್ಸಾಂಪಲ್ ಡಿಫ್ರೆನ್ಸ್ ಬಿಟ್ವೀನ್ ಹಾರ್ಡ್ವೇರ್ ಸಾಫ್ಟ್ವೇರ್ ಅಂತ ಟೈಪ್ ಮಾಡಿ ಸ್ಲೈಡ್ಸ್ ತೋರ್ಸಂಗಿದ್ರೆ ಟು ಕಾಂಟೆಂಟ್ ಅಂತ ಮಾಡಬೇಕು. ಕಂಪ್ಯಾರಿಸನ್ ಮಾಡ್ಬೋದು. ಬರೀ ಟೈಟಲ್ ಓನ್ಲಿ ಅಂತ ಇದ್ದಾಗ ಟೈಟಲ್ ಓನ್ಲಿ ತೊಗೋಬೋದು. ಈ ಥರ ಪಿಕ್ಚರ್ಸ್ ಆ್ಯಡ್ ಮಾಡಬೇಕಾಗಿದ್ರೆ ಈ ಥರ ಸ್ಲೈಡ್ ತೊಗೋಬೋದು. ಇವೆಲ್ಲ ನ್ಯೂ ಸ್ಲೈಡ್ಸ್ನ ನಾವು ತೊಗೋಬೋದು. ಇದರಲ್ಲಿ ಡುಪ್ಲಿಕೇಟ್ ಸೆಲೆಕ್ಟೆಡ್ ಸ್ಲೈಡ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕಾಪಿ ಥರನೇ ಡುಪ್ಲಿಕೇಟ್ ಸತಿ ಮಾಡ್ಬೋದು. ಸ್ಲೈಡ್ ಫ್ರಮ್ ಔಟ್ಲೈನೂ ಕೊಡ್ಬೋದು ನಾವು. ನೆಕ್ಸ್ಟ್ ಲೇಔಟ್ ಆಪ್ಷನ್ ಸೇಮ್ ನ್ಯೂ ಸ್ಲೈಡ್ ಥರನೇ ಲೇಔಟ್ ಆಪ್ಷನ್ ಯಾವ ಥರ ನಮಗೆ ಸ್ಲೈಡ್ಸ್ ಲೇಔಟ್ ಬೇಕು ಅಂತ ನೋಡ್ಕೋಬೋದು. ಈ ಥರನೂ ಮಾಡ್ಬೋದು ನಾವು. ಈ ಥರ ನೆಕ್ಸ್ಟ್ ಸೆಕ್ಷನಲ್ಲಿ ಆ್ಯಡ್ ಸೆಕ್ಷನ್ ಅಂತೇಳಿ ಈ ಥರ ಸೆಕ್ಷನ್ ವೈಸ್ ಒನ್ ಸೆಕ್ಷನ್, ಸೆಕೆಂಡ್ ಸೆಕ್ಷನ್, ಈ ಥರ ಸೆಕ್ಷನ್ಸ್ ಅತ್ತೆ ಮಾಡ್ಬೋದು ನಾವು. ಸೆಕ್ಷನಲ್ಲಿ ಆ್ಯಡ್, ರಿಮೂವ್ ಆಲ್ ಸೆಕ್ಷನ್ ಅಂದಾಗ ರಿಮೂವ್ ಆಲ್ ಸೆಕ್ಷನ್ ಆಗುತ್ತೆ. ಕಂಟ್ರೋಲ್ Z ಮಾಡೋಣ. ನೆಕ್ಸ್ಟ್ ಕೊಲ್ಯಾಪ್ಸ್ ಮಾಡ್ಬೋದು, ಎಕ್ಸ್ಪ್ಯಾಂಡ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಏನಿದೆ, ಫಾಂಟ್ ಆಪ್ಷನ್ಸ್ ಇದ್ದಾವೆ. ಇದು ಇವಾಗ ಪ್ರೆಸೆಂಟ್ ಇದು ಯಾವ ಸ್ಟೈಲಲ್ಲಿದೆ, ಸಿಗೋ ಪ್ರಿಂಟ್ ಅಂತಿದೆ. ಸಿಗೋ ಪ್ರಿಂಟ್ ಇದರಲ್ಲಿ ಯಾವುದಾದ್ರೂ ಅಲ್ಜೀರಿಯನ್, ಏರಿಯಲ್ ಬ್ಲಾಕ್, ಏರಿಯಲ್ ನ್ಯಾರೋ, ನಮಗೆ ಯಾವ ಥರ ಬೇಕು ಆ ಥರ ನಾವು ಬಳಸ್ಕೋಬೋದು. ನೆಕ್ಸ್ಟ್ ಇದನ್ನ ಸೈಜ್ ಇನ್ಕ್ರೀಸ್ ಮಾಡ್ಬೋದು. ಇಲ್ಲಿನೂ ಸೈಜ್ ಇನ್ಕ್ರೀಸ್ ಮಾಡ್ಬೋದು. ಇದನ್ನ ಸೆಲೆಕ್ಟ್ ಮಾಡಿ ಬೋಲ್ಡ್, ಕಂಟ್ರೋಲ್ B ಮಾಡ್ಬೋದು ಇದನ್ನ, ಅಥವಾ ಇಲ್ಲಿ ಬೋಲ್ಡ್ ಅಂತ ಸೆಲೆಕ್ಟ್ ಮಾಡ್ಬೋದು. ಕಂಟ್ರೋಲ್ I ಮಾಡಿದ್ರೆ ಇಟಾಲಿಕ್ ಆಗುತ್ತೆ. ಕಂಟ್ರೋಲ್ U ಅಂಡರ್ಲೈನಲ್ಲಿ ಇದು ಟೆಕ್ಸ್ಟ್ ಶ್ಯಾಡೋ ಅಂತೇಳಿ. ಟೆಕ್ಸ್ಟ್ ಶ್ಯಾಡೋ ಅಂದರೆ ಆ್ಯಡ್ ಎ ಶ್ಯಾಡೋ ಬಿಹೈಂಡ್ ದ ಸೆಲೆಕ್ಟೆಡ್ ಟೆಕ್ಸ್ಟ್ ಟು ಹೆಲ್ಪ್ ಇಟ್ ಸ್ಟ್ಯಾಂಡ್ ಔಟ್ ಆನ್ ದ ಸ್ಲೈಡ್. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಈ ಥರ ಶ್ಯಾಡೋ ಥರ ಕಾಣಿಸುತ್ತೆ. ಬ್ಯಾಕ್ ಸ್ಟ್ರೈಕ್ ಥ್ರೂ ಅಂತ ಹೇಳಿ ಬರುತ್ತೆ.
ಸ್ಟ್ರೈಕ್ ಥ್ರೂ ಈ ಥರನೂ ಸ್ಟ್ರೈಕ್ ಥ್ರೂ ಮಾಡ್ಬೋದು. AV ಅಂತ ಬರುತ್ತೆ, ವೆರಿ ಟೈಟ್, ಟೈಟ್, ನಾರ್ಮಲ್, ಲೂಸ್, ವೆರಿ ಲೂಸ್, ಮೋರ್ ಸ್ಪೇಸಿಂಗ್, ಈ ಥರನೂ ಮಾಡ್ಬೋದು ನಾವು. ನೆಕ್ಸ್ಟ್ ಇದು ಕೇಸ್ ಸೆನ್ಸಿಟಿವ್, ಚೇಂಜ್ ಸೆಂಟೆನ್ಸ್ ಕೇಸು, ಲೋವರ್ ಕೇಸು, ಲೋವರ್ ಕೇಸ್ ಅಂದರೆ ಲೋವರ್ ಕೇಸ್ ಆಗುತ್ತೆ, ಅಪ್ಪರ್ ಕೇಸ್ ಅಂದರೆ ಎಲ್ಲ ಅಪ್ಪರ್ ಕೇಸ್ ಆಗುತ್ತೆ. ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂದಾಗ ಫಸ್ಟ್ ವರ್ಡ್ ಕ್ಯಾಪಿಟಲೈಸ್ ಆಗುತ್ತೆ. ನೆಕ್ಸ್ಟು ಟಾಗಲ್ ಕೇಸ್ ಅಂಥೇಳಿ, ಮತ್ತೆ ಈ ವರ್ಡ್ಸಿಗೆ ಕಲರ್ಸನ್ನು ಕೊಡ್ಬೋದು ನಾವು. ನಾವು ಏನೇನು ಮಾಡಿದ್ವಿ ಫಾರ್ಮ್ಯಾಟ್ ಚೇಂಜು, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಫಾರ್ಮ್ಯಾಟ್ ಕ್ಲಿಯರ್ ಆಗುತ್ತೆ. ಅಂದರೆ ಫಸ್ಟ್ ಯಾವ ಥರ ಇತ್ತು ಆ ಥರ ಆಗುತ್ತೆ. ಅದನ್ನೇ ಕ್ಲಿಯರ್ ಆಲ್ ಫಾರ್ಮ್ಯಾಟಿಂಗ್ ಅಂತಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಆಪ್ಷನಲ್ಲಿ ಬಂದಾಗ ಈಗ ಎಕ್ಸಾಂಪಲ್ ಈ ಸ್ಲೈಡಲ್ಲಿ ನಾವು ಏನೇನು ಇನ್ಸರ್ಟ್ ಮಾಡ್ಬೋದು ಅಂದರೆ ಈ ಸ್ಲೈಡಲ್ಲಿ ಫಸ್ಟು ಟೈಟಲ್ ಆ್ಯಂಡ್ ಕಂಟೆಂಟ್ ಲೇಔಟ್ ವಿತ್ ಅ ಲೀಸ್ಟ್ ಅಂತಿದೆ. ಫಸ್ಟು ಇದನ್ನು ಆ್ಯಡ್ ಯುವರ್ ಫಸ್ಟ್ ಬುಲೆಟ್, ಇಲ್ಲಿ ಫಸ್ಟ್ ಹೆಡ್ಡಿಂಗ್, ಸೆಕೆಂಡ್ ಹೆಡ್ಡಿಂಗ್, ಥರ್ಡ್ ಹೆಡ್ಡಿಂಗ್ ಈ ಥರ ಆಗ್ಬೋದು. ನಾವು ಇದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಪ್ಯಾರಾಗ್ರಾಫ್ ಆಪ್ಷನ್ ಯಾವ ಥರ ಬೇಕು ನಮಗೆ, ಬುಲೆಟ್ಸ್, ಡಿಸೈನ್ಸ್ ಯಾವ ಥರ ಬೇಕು ಆ ಥರ ನಾವು ಮಾಡ್ಕೋಬೋದು. 1 2 3 ನೆಕ್ಸ್ಟ್ ಸೆಂಟರ್, ರೈಟ್, ಲೆಫ್ಟ್, ಜಸ್ಟಿಫೈ. ನಮಗೆ ಕಾಲಮ್ ಯಾವ ಥರ ಇರಬೇಕು, 1 ಕಾಲಮ ಅಥವಾ 2 ಕಾಲಮ, 3 ಕಾಲಮ, 3 ಕಾಲಮಲ್ಲೂ ನಾವು ಎಷ್ಟು ಕಾಲಮ್ ಬೇಕು ನಂಬರ್ನ ಟೈಪ್ ಮಾಡಬೇಕು. ನಾನು 1 ಕಾಲಮ್ ಇಟ್ಕೊತೀನಿ. ನೆಕ್ಸ್ಟ್ ಈ ಥರ ಇನ್ಕ್ರೀಸು ಡಿಕ್ರೀಸು ಮಾಡ್ಬೋದು ನಾವು. ನೆಕ್ಸ್ಟ್ ಲೈನ್ ಸ್ಪೇಸಿಂಗ್, ಸ್ಪೇಸ್ ಎಷ್ಟಿರಬೇಕು, ಒಂದು ಲೈನ್ ಆದಮೇಲೆ ಒಂದು ಲೈನ್ಗೆ 1.5, 2.0, 2.5, 3.0 ಈ ಥರ ನಾವು ಸ್ಪೇಸನ್ನು ಕೊಡ್ಬೋದು ಲೈನ್ ಆದಮೇಲೆ ಲೈನ್ಗೆ. ನೆಕ್ಸ್ಟು ಟೆಕ್ಸ್ಟ್ ಡೈರೆಕ್ಷನ್ ಅಂತ ಬರುತ್ತೆ. ಟೆಕ್ಸ್ಟ್ ಡೈರೆಕ್ಷನಲ್ಲಿ ನಮಗೆ ಯಾವ ಥರ ಡೈರೆಕ್ಷನ್ ಬೇಕು ನಮ್ಮ ಸೆಂಟೆನ್ಸ್ ಅಂಥೇಳಿ, ಹಾರಿಜಾಂಟಲ್ ಫಸ್ಟ್ ಯಾವ ಥರ ಇರುತ್ತೆ ಅದು, ರೊಟೇಟ್ ಆಲ್ ಟೆಕ್ಸ್ಟ್ 90 ಡಿಗ್ರಿ ಈ ಥರ ರೊಟೇಟ್ ಆಗುತ್ತೆ. ರೊಟೇಟ್ 270 ಈ ಥರ ಸ್ಟ್ಯಾಕ್ಡ್, ಈ ಥರ ಸ್ಟ್ಯಾಕ್ನು ಮಾಡ್ಬೋದು. 3 ಆಪ್ಷನಲ್ಲಿ ಹೋದ್ರೂ ಇಲ್ಲಿ ನಾವು ಈ ಥರನೂ ಕೊಡ್ಬೋದು. ಟಾಪ್ ಸೆಂಟರ್ಡ್, ಬಾಟಮ್ ಸೆಂಟರ್ಡ್, ಹಾರಿಜಾಂಟಲ್, ವರ್ಟಿಕಲ್, ಸ್ಟ್ಯಾಕ್ಡ್ ಈ ಥರ ಆದ್ರೂ ಕೊಡ್ಬೋದು ನಾವು. ನೆಕ್ಸ್ಟ್ ಇದರಲ್ಲಿ ಶ್ಯಾಡೋಸ್, ರಿಫ್ಲೆಕ್ಷನ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಅಲೈನ್ ಡೈರೆಕ್ಷನ್ ಆದಮೇಲೆ ಅಲೈನ್ ಟೆಕ್ಸ್ಟ್ ಅಲೈನ್ ಯಾವ ಥರ ಇರಬೇಕು, ಟಾಪ್, ಮಿಡಲ್, ಬಾಟಮ್ 3 ಆಪ್ಷನ್ಸನ್ನು ಬರ್ತವೆ ಇದರಲ್ಲಿ. ನೆಕ್ಸ್ಟ್ ಕನ್ವರ್ಟ್ ಟು ಸ್ಮಾರ್ಟ್ ಆರ್ಟ್ ಅಂತೇಳಿ ಬರುತ್ತೆ, ಇದೊಂದು ಆಪ್ಷನ್ ಬರುತ್ತೆ. ನಾವು ಯಾವ ಥರ ಬೇಕು ನಮ್ಮ ಸ್ಮಾರ್ಟ್ ಆರ್ಟ್ ರಿಲೇಟೆಡ್ ಟು ನಮ್ಮ ಸೆಂಟೆನ್ಸ್ ಯಾವ ಥರ ಡಯಾಗ್ರಾಮೆಟಿಕ್ ಆಗಿ ಕಾಣಿಸ್ಬೇಕು ಅಂದಾಗ ಈ ಥರ ನಾವು ಮಾಡ್ಬೋದು. ಇದನ್ನು ಸೆಲೆಕ್ಟ್ ಮಾಡಿದರೆ ಫಾರ್ಮೆಟ್ ಓಪನ್ ಆಗುತ್ತೆ, ಫಾರ್ಮೆಟ್ ಡಿಸೈನ್ ಟ್ಯಾಬ್ಸ್ ಓಪನ್ ಆಗುತ್ತೆ. ಅದರಲ್ಲಿ ನಾವು ಯಾವ ಥರ ಬೇಕು ನಮಗೆ ಆ ಥರ ಕಲರ್ಸ್ ಚಾಯ್ಸನ್ನು ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಚೇಂಜ್ ಕಲರ್ಸ್ ಅಂತ ಬರುತ್ತೆ, ನಿಮ್ಗೆ ಯಾವ ಥರ ಕಲರ್ಸ್ ಬೇಕು ಆ ಥರ ಕಲರ್ಸ್ನ ನಾವು ಚಾಯ್ಸ್ ಮಾಡ್ಬೋದು. ಕನ್ವರ್ಟ್ ಟು ಟೆಕ್ಸ್ಟ್ ಅಂದರೆ ರಿಪೀಟ್ ಡಯಾಗ್ರಾಮ್ ಹೋಗಿ
ಟೆಕ್ಸ್ಟ್ ಕಾಣಿಸುತ್ತೆ. ನೆಕ್ಸ್ಟ್ ಡ್ರಾಯಿಂಗ್ ಗ್ರೂಪ್ಸ್ ಬರುತ್ತೆ. ಡ್ರಾಯಿಂಗ್ ಗ್ರೂಪ್ಸ್ ಅಂದಾಗ ಟೆಕ್ಸ್ಟ್ ಬಾಕ್ಸ್ ಹಾಕೋದಿರಲಿ, ಲೈನ್ ಹಾಕೋದಿರಲಿ, ಅಥವಾ ಆರೋಸ್ ತೋರಿಸೋದಿರಲಿ, ಸ್ಟಾರ್ಸ್ ಹಾಕೋದಿರಲಿ, ಇದು ಅರೇಂಜ್ ಸೆಂಟ್ ಬ್ಯಾಕ್ ಅಂದಾಗ ಇದನ್ನ ಕಲರ್ನು ಚೇಂಜ್ ಮಾಡ್ಬೋದು ನಾವು. ನೆಕ್ಸ್ಟ್ ಹೋಮ್ ಅಲ್ಲಿ ಕ್ವಿಕ್ ಸ್ಟೈಲ್ಸ್ ಅಂತ ಬರುತ್ತೆ. ಡ್ರಾಯಿಂಗ್ ಗ್ರೂಪ್ ಅಲ್ಲಿನೇ ಇದೆ. ಯಾವ ತರ ನಮಗೆ ಕ್ವಿಕ್ ಸ್ಟೈಲ್ಸ್ ಬೇಕು ಆ ತರ ನಾವು ಹಾಕೋಬಹುದು. ಶೇಪ್ ಫಿಲ್, ಗ್ರೇಡಿಯಂಟ್ಸ್ ಬರುತ್ತೆ. ನೆಕ್ಸ್ಟ್ ಟೆಕ್ಸ್ಚರ್ ಬರುತ್ತೆ. ನೆಕ್ಸ್ಟ್ ಫೈಂಡ್, ಏನಾದರೂ ಫೈಂಡ್ ಮಾಡೋಕ್ಕಿದ್ದಾಗ ಫೈಂಡ್ ರಿಪ್ಲೇಸ್ ಮಾಡ್ಬೋದು ನಾವು. ನೆಕ್ಸ್ಟ್ ಫೈಲಲ್ಲಿ ಹೋದಾಗ ನ್ಯೂ ಅಂತ ಸೆಲೆಕ್ಟ್ ಮಾಡಿದಾಗ ನಮಗೆ ಇವೆಲ್ಲ ರೆಡಿಮೇಡ್ ಟೆಂಪ್ಲೇಟ್ಸ್ ಇದ್ದಾವೆ. ರೆಡಿಮೇಡ್ ಟೆಂಪ್ಲೇಟ್ಸಲ್ಲಿ ನಾವು ಏನಾದರೂ ಸರ್ಚ್ ಮಾಡೋಕ್ಕಿದ್ರೆ, ಪ್ರೆಸೆಂಟೇಷನ್ ಮಾಡೋಕ್ಕಿದ್ರೆ, ಬಿಸ್ನೆಸ್ ಪರ್ಪಸ್, PPT ಮಾಡಬೇಕಿದ್ದಾಗ ಈ ಥರ ಪ್ರೆಸೆಂಟೇಷನ್ನು ಟೆಂಪ್ಲೇಟ್, ರೆಡಿಮೇಡ್ ಟೆಂಪ್ಲೇಟ್ಸ್ ಇರ್ತವೆ. ನಾನೀಗ ಆಲ್ರೆಡಿ ಯೂಸ್ ಮಾಡಿರೋದು ಒಂದು ಟೆಂಪ್ಲೇಟ್ ತೊಗೊಂಡೆ ಯೂಸ್ ಮಾಡಿರೋದು. ಇವೆಲ್ಲ ಟೆಂಪ್ಲೇಟ್ಸು. ನಾವು ಇದನ್ನ ತಗೊಂಡು PPT ರೆಡಿ ಮಾಡ್ಬೋದು. ಯಾವ ಥರ ಇದೆ ನೋಡ್ರಿ ಟೆಂಪ್ಲೇಟ್. ಸ್ಲೈಡ್ ಶೋ ಫ್ರಮ್ ಬಿಗಿನಿಂಗ್, ನೋಡೋಣ ಯಾವ ಥರ ಬಂದಿದೆ ಅಂತ. ರೆಡಿಮೇಡ್ ಟೆಂಪ್ಲೇಟ್ ಇದು. ಈ ಥರ ಟೆಂಪ್ಲೇಟ್ ಆಲ್ರೆಡಿ ಅವರು ಕೊಟ್ಟಿರ್ತಾರೆ. ನಾವು ಅದರಲ್ಲಿ ಎಡಿಟ್ ಮಾಡಬೇಕಂದ್ರೆ ಏನು ಇನ್ಫಾರ್ಮೇಷನ್ನ ಎಂಟ್ರಿ ಮಾಡೋಕ್ಕಿದ್ರೆ ಮಾಡ್ಬೋದು. ಈ ಥರ ಇದ್ದಾವೆ ಅವು. ನಾವೇನಾದರೂ ಪಿಕ್ಚರ್ಸ್ ಹಾಕಂಗಿದ್ದಾಗ ಪಿಕ್ಚರ್ಸ್ ಹಾಕ್ಬೋದು ಇದರಲ್ಲಿ. ಇದು ಒಂದು ರೆಡಿಮೇಡ್ ಟೆಂಪ್ಲೇಟ್. ನಾನು ಎಕ್ಸಾಂಪಲ್ ತೋರಿಸೋ ಸಲುವಾಗಿ ಈ ಥರ ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ನೋಡೋಣ. ರೆಡಿಮೇಡ್ ಟೆಂಪ್ಲೇಟ್ ಇನ್ನೊಂದು ಡೌನ್ಲೋಡ್ ಮಾಡಿದ್ದೀನಿ, ಅದನ್ನ ನೋಡೋಣ. ಈ ಥರ ಒಂದು ಡೌನ್ಲೋಡ್ ಆಗಿರೋದಿದೆ. ಅವ್ರ ಟೆಂಪ್ಲೇಟಲ್ಲಿ ಎಲ್ಲ ಇರುತ್ತೆ. ನಾವು ಜಸ್ಟ್ ಎಲ್ಲ ಏನೇನು ಇನ್ಫಾರ್ಮೇಷನ್ ಬೇಕು ಅದನ್ನಷ್ಟೇ ಚೇಂಜ್ ಮಾಡಿದ್ರೆ ಆಯಿತು. F5 ಮಾಡೋಣ. ಈ ಥರ ಒಂದು ರೆಡಿಮೇಡ್ ಟೆಂಪ್ಲೇಟ್ ಇದೆ. ಇದರಲ್ಲಿ ನಾವು ಏನಾದರೂ ಚೇಂಜಸ್ ಮಾಡ್ಬೋದು. ಎಲ್ಲ ಚೇಂಜಸ್ ಆಪ್ಷನ್ಸ್ ಇದ್ದಾವೆ. ಎಡಿಟ್ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಪಿಕ್ಚರ್ಸ್ನ ಇನ್ಸರ್ಟ್ ಮಾಡ್ಬೋದು. ಈ ಥರ ನಾವು ಇದನ್ನು ಫಾರ್ಮ್ಯಾಟ್ ಟ್ಯಾಬಲ್ಲಿ ಯಾವ ಥರ ಬೇಕು ಆ ಥರ ನಾವು ಮಾಡ್ಬೋದು. ಎಲ್ಲ ಇವು ಪಿಕ್ಚರ್ಸ್ ಇನ್ಸರ್ಟ್ ಮಾಡ್ಬೋದು. ಇದಿಷ್ಟು ಹೋಮ್ ಟ್ಯಾಬ್ ಬಗ್ಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ಸರ್ಟ್ ಟ್ಯಾಬ್ ಬಗ್ಗೆ ನೋಡೋಣ. ಬಸವ ಐಟೆ ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ